2019ರಲ್ಲಿ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಈಗ ನರೇಂದ್ರ ಮೋದಿಯವರು ನಮ್ದು ಸಂಬಂಧ ಬಹಳ ಹಳೇ ಸಂಬಂಧ, ಅವಿನಾಭಾವ ಸಂಬಂಧ. ದೇವೇಗೌಡ್ರೆ ಮಣ್ಣಿನ ಮಗ, ರೈತನ ಮಗ ಅಂತ ನೀವು ಹೇಳ್ಕೊಳ್ಳೋರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ರಲ್ಲ, ಆ ನರೇಂದ್ರ ಮೋದಿ ಅವ್ರನ್ನ ಆಡಿ ಹೊಗಳ್ತಾ ಇದ್ದೀರಲ್ಲ, ನೀವೇ ಯೋಚನೆ ಮಾಡಿ, ಇದು ನ್ಯಾಯನಾ? ಈಗ ಕೋಮುವಾದಿಗಳ ಜೊತೆ ಕೈ ತೋಡ್ಸ್ಕೊಂಡ್ಬಿಟ್ಟವ್ರೆ. ಯಾರ ಜೊತೆ ಸೇರಿಸ್ಕೊಂಡಿರೋದು? ಕೋಮುವಾದಿಗಳು. ಆದ್ರೆ ಜನತಾದಳ, ಎಸ್ ಜನತಾದಳ ಸೆಕ್ಯುಲರ್. ದಯಮಾಡಿ ನಾನು ಹೇಳ್ತೀನಿ ದೇವೇಗೌಡರಿಗೆ, ಆ ಎಸ್ ಅನ್ನ ತೆಗೆದಾಕ್ಬಿಡ್ರಪ್ಪ, ಯಾಕೆ ಸುಮ್ಮನೆ ಇಟ್ಕೊಂಡಿದ್ದೀರಿ? ಜನತಾದಳ ಸೆಕ್ಯುಲರ್ ಅನ್ನೋದನ್ನು ತೆಗೆದಾಕ್ಬಿಡಿ. ಈಗ ಬಿಜೆಪಿ ವಕ್ತಾರರ ತರ ಕುಮಾರಸ್ವಾಮಿ ದೇವೇಗೌಡ ಇಬ್ರು ಮಾತಾಡಕ್ ಶುರು ಮಾಡ್ಕೋಬಹುದು. ಕೇವಲ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಶಾಮೀಲಾಗಿ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಕ್ಕಂಥ ಸುಳ್ಳಿನಲ್ಲಿ ಇವರು ಕೂಡ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ನಾವು ಈ ಯಾವ ಮಾತುಗಳಿಂದ ಕೂಡ ಧೃತಿಗೆಡ್ಲಿಲ್ಲ.